ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹುಡುಗಿ. ಬೆಳಗ್ಗೆ ಯಥಾ ಪ್ರಕಾರ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಹಂಗೆ ಅವರು ಹೊಂಟಿದ್ರು. ನೆಕ್ಸ್ಟ್ ಒಂದು ಜೋಕ್ ಐತೆ ನೋಡ್ಕೊಂಬರ್ರಿ. 3 ದಿನ ಬರೀ ಇದಾರ್ಬೇಕು ನೋಡಕತ್ತಾರೆ ಎಲ್ಲಾರು. ಏನಂದೆ ಇನ್ನೊಂದ್ಸಲ ಹೇಳು. 3 ದಿನ ಬರೀ ಇದಾರ್ಬೇಕು ನೋಡಕತ್ತಾರೆ ಎಲ್ಲಾರು. ಬಾಯ್ 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 ಅಂತ ಬಿಡೋಣ. ಮತ್ತೆ ಯಾವಾಗ ಸಿಕ್ತೀವೋ ಗೊತ್ತಿಲ್ಲ. ಹೆಂಗಿತ್ರಿ ಜೋಕ್? ಹಂಗೆ ಫನ್ ಮಾಡ್ಕೊಂಡು ಹೋದ್ವಿ. ಅವರು ಅವ್ರ ದಾರಿ ಕಡೆ ನಡೆದ್ರು, ನಾನು ನನ್ನ ಡ್ಯೂಟಿ ದಾರಿ ಕಡೆ ನಡೆದೆ. ಆಲ್ರೆಡಿ ಲೇಟ್ ಆಗಿತ್ತು ಅಂತಂದು ನಾನು ರ್ಯಾಪಿಡೋ ಮಾಡ್ಕೊಂಡು ಬಂದಿದ್ದಾಯ್ತು. ಸ್ವಲ್ಪ ಮನಿ ಬಿಕೋ ಅನ್ನುತ್ತೆ, ಬಟ್ ಓಕೆ ನೆಕ್ಸ್ಟ್ ಬರ್ತಾರಲ್ಲ ಅಂದ್ಕೊಂಡು ಸುಮ್ಮನೆ ಮೂವ್ ಆನ್ ಆಗೋದು. ನೋಡ್ರಿ ಅಲ್ಲೇ ITA ಗೇಟಿಂದ ಟಿನ್ ಫ್ಯಾಕ್ಟ್ರಿವರೆಗೂ ಒಂದು ಗಾಡಿ ಮೂಮೆಂಟ್ ಇಲ್ಲ, ಅಷ್ಟು ಜಾಮ್ ಆಗಿತ್ತು ಅಲ್ಲೇ. ಬಟ್ ಏನಕ್ಕೆ ಅಲ್ಲಿ ಯಾವನಾದರೂ ಅಡ್ಡ ಹಾಕಿರ್ತಾನೆ ಗಾಡಿ, ಇಲ್ಲ ಏನಾರು ಆಗಿರುತ್ತೆ, ಹಾಗಾಗಿ ಜಾಮ್ ಆಗಿರುತ್ತೆ. ಡ್ರೈವರ್ಸ್ಗೆ ಹ್ಯಾಟ್ಸ್ ಆಫು. ಹಂಗೆ ಅಲ್ಲಿಂದ ಮುಗಿಸ್ಕೊಂಬಂದು ಡ್ಯೂಟಿ ಎಲ್ಲ ಮುಗಿಸಿ ಮತ್ತು ಮನೆಗೆ ಬಂದು ಸ್ವಲ್ಪ ಬೆಳಗ್ಗೆ ಇನ್ನು ಆಗಲ್ಲ ಅಂತಂದು ಬೆಳಗ್ಗೆನ ಅರ್ಬಿ ಎಲ್ಲ ಕಿತ್ತು ಹರಿ ಹೋಗಿಬಿಟ್ಟಿದ್ದೆ. ಈ ಥರ ಇದ್ರೆ ಬಂದು ನಾನು ನೀಟ್ ಮಾಡ್ತೀನಿ ಅಂತಂದು, ಇಲ್ಲ ಬೇಸರ ಮಾಡ್ಕೊಂಬಿಡ್ತೀನಿ. ಹಂಗೆ ಹೋಗಿ ಅದನ್ನು ನೋಡಿಕೊಂಡು ಸ್ವಲ್ಪ ಎನರ್ಜಿಗೆ ಚಹಾ ಬ್ರೆಡ್ ಎಲ್ಲ ತಿಂದು ಅವನ್ನೆಲ್ಲನೂ ಫೋಲ್ಡ್ ಮಾಡಿ ಇಟ್ಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದ್ದಾಯಿತು. ಹಂಗೆ ಊಟಕ್ಕೆ ಚಪಾತಿ, ಬೆಂಡೆಕಾಯಿ ಫ್ರೈ ಆ್ಯಂಡ್ ಮೊಸರನ್ನ ಮಾಡಿತ್ತು. ಸೌತೆಕಾಯಿ ಇತ್ತಂತ ಸೌತೆಕಾಯಿನೂ ಕಟ್ ಮಾಡ್ಕೊಂಡು ಇಟ್ಕೊಂಡೆ. ಹೇಳಿದೆ ಅಲ್ಲ, ಫೇಸ್ ಸ್ವಲ್ಪ ಡಲ್ ಆಗೈತಿ, ಯಾಕಂದ್ರೆ ಹಿಂಬ ಭಾಳ ಸಾತಿದ್ವು ನಾನು. ಅದಕ್ಕೆ ಅದನ್ನು ಬಿಸಿನೀರೊಳಗೆ ಉಪ್ಪು ಹಾಕಿ ನೆನೆ ಇಟ್ಟು ಅದನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡೆ. ಹಂಗೆ ಇವತ್ತಿನ ನಂದಿಷ್ಟು ವೀಡಿಯೋ ಇತ್ತು ಸಿಂಪಲ್ಲಾಗಿ. ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ. ಬಾಯ್ ಬಾಯ್. ಮತ್ತು ನಾಳೆ ವೀಡಿಯೋದಲ್ಲಿ ಸಿಗುವ.